ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಿತನ್ ಮಾತಾಡ್ತಾ ಇರೋದು. ಈ ವಿಡಿಯೋ ವ್ಲಾಗಿಂಗ್ ಅಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಇರುತ್ತೆ. ಇಂಟ್ರೊಡಕ್ಷನ್ ತುಂಬ ಯೂಟ್ಯೂಬರ್ಸ್ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಆದಮೇಲೆ ಇಂಟ್ರೊಡಕ್ಷನ್ ಮಾಡ್ತಾರೆ. ಆದರೆ ನಾನು ಸ್ಟಾರ್ಟಿಂಗಲ್ಲೇ ನನ್ನ ಒಂದು ಪರಿಚಯ ಕೊಡೋಣ ಅಂತ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಯಾರು, ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಯಾರಿಂದ ಇನ್ಸ್ಪಿರೇಷನ್ ಬಂತು ಅಂತ ಹೇಳ್ತೀನಿ. ಬನ್ನಿ ಎಲ್ಲರೂ ಕೇಳಿ. ನನ್ನ ಹೆಸರು ನಿಮಗೆಲ್ಲ ಗೊತ್ತು, ಮೊದಲೇ ಜಿತನ್ ಅಂತ. ಜಿತನ್ ಆದಮೇಲೆ ಒಂದು ಇದೆ GS ಅಂತ. GS ಫುಲ್ ಏನಪ್ಪ ಅಂದರೆ ಗುಡ್ಡನ ಸುರೇಶ್ ಅಂತ. ನಾವು ಮೂಲತಃ ಬಂದು ಕೊಡಗಿನವರು. ಕೊಡಗಿನಲ್ಲಿ ಫ್ಯಾಮಿಲಿ ನೇಮ್ ಎಲ್ಲ ಇರ್ತದೆ. ನಾನು ಗುಡ್ಡನ ಫ್ಯಾಮಿಲಿಯಿಂದ ಬಂದಿರೋದು. ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇವತ್ತು ಈ ವಿಡಿಯೋದಲ್ಲಿ ಫುಲ್ ಇಂಟ್ರೊಡಕ್ಷನ್ ಆಗಿರುತ್ತೆ. ಎಲ್ಲರೂ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ಎಲ್ಲರೂ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಏನಕ್ಕಪ್ಪ ಶುರು ಮಾಡಿದೆ, ಯಾವಾಗ ಶುರು ಮಾಡಿದೆ ಅಂತ ನಿಮಗೆಲ್ಲ ಡೌಟ್ ಇರುತ್ತೆ. 2023 ದ ಜಿತ್ ರೈಡರ್ ಅಂತ ಓಪನ್ ಮಾಡಿದೆ. ನೀವೆಲ್ಲ 1 ಇಯರ್ ಬ್ಯಾಕೆ ಓಪನ್ ಮಾಡಿದ್ದೀನಿ. ಬಟ್ 1 ಮಂತ್ ಬ್ಯಾಕಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾ ಬರ್ತಾಯಿದ್ದೀನಿ. ಯಾಕಂದರೆ ರೀಸನ್ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ, ಏನಕ್ಕೆ ಏನಾಯಿತು ಮಧ್ಯದಲ್ಲೆಲ್ಲ ಅಂತ. ಚಿಕ್ಕ ವಯಸ್ಸಿಂದನೂ ಒಂದು ಆಸೆ, ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು, ನಾನು ಯೂಟ್ಯೂಬರ್ ಆಗಬೇಕು ಅಂತ. 2021 ಒಂದು ಗೇಮಿಂಗ್ ಚಾನೆಲೆಲ್ಲ ಓಪನ್ ಮಾಡಿದ್ದೆ. ಬಟ್ ಅದರಲ್ಲೆಲ್ಲ ನಾವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಕ್ ಸಬ್ಸ್ಕ್ರೈಬ್ನ ಮಾಡ್ಕೋತಿದ್ವಿ. ಬಟ್ ಈ ಚಾನಲ್ ಕ್ಲೀನಾಗಿ ಮಾಡ್ತಾಯಿದ್ದೀನಿ. ನಾನು ಮೇನಾಗಿ ವ್ಲಾಗಿಂಗ್ ಅಂತ ಬಂದಿಲ್ಲ. ಈ ಚಾನಲಲ್ಲಿ ಎಲ್ಲ ಥರದ ಕಂಟೆಂಟ್ ಮಾಡ್ತೀನಿ ನಾನು. ವ್ಲಾಗಿಂಗೇ ಮಾಡಬೇಕು ಹಂಗಂತ ಏನಿಲ್ಲ ನನಗೆ. ಮತ್ತು ನೀವು ನೋಡಿರ್ಬೋದು, ಕೊಡಗು ವ್ಲಾಗೆಲ್ಲ ಈಗ ರೀಸೆಂಟಾಗಿ 1 ಮಂತಿಂದ ಬಿಟ್ಟಿರೋದಲ್ವ. ಆ್ಯಕ್ಚುಲಿ ಗುಡ್ ರೆಸ್ಪಾನ್ಸ್ ಬಂದಿದೆ ನನಗೆ ಅದರಿಂದ. ಮೊದಲೆಲ್ಲ ನೀವು ನೋಡ್ಬೋದು, ಹಳೆ ವೀಡಿಯೋದಲ್ಲಿ ನಂಜನಗೂಡಿಗೂ ಹೋಗಿದ್ದೀನಿ, ಚಾಮುಂಡಿ ಬೆಟ್ಟಗೂ ಹೋಗಿದ್ದೀನಿ ನಾನು. ಮತ್ತು ಇನ್ನೆಲ್ಲಿ ಹೋಗಿದ್ದೀನಿ, ಬಲ್ಮೂರಿಗೂ ಹೋಗಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ ನಾನು ಸೈಕಲಲ್ಲೇ. ಬಟ್ ಮೇಯ್ನಾಗಿ ಕೊಡಗು ವೀಡಿಯೋಗಳೆಲ್ಲ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡೆ ವೀಡಿಯೋ ಮಾಡ್ತಾ. ನಾನು ಫಸ್ಟ್ ವೀಡಿಯೋ ಶುರು ಮಾಡಿದ್ದೆ ನಾನು ಚಾಮುಂಡಿ ಬೆಟ್ಟದಿಂದ. ಯಾಕಂದರೆ ದೇವ್ರ ಆಶೀರ್ವಾದ ಇರಲಿ ಅಂತ. ಅದಕ್ಕೋಸ್ಕರ ಫಸ್ಟ್ ವೀಡಿಯೋ ಅಷ್ಟೊಂದು ಆಗಿಲ್ಲ, ಬಟ್ ಏನೋ ಓಕೆ, ಪರವಾಗಿಲ್ಲ. ಆಮೇಲೆ ಈ ಸುಮಾರು ವೀಡಿಯೋಗಳೆಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಡಿಮೋಟಿವೇಟ್ ಆದೆ. ಯಾಕಂದರೆ ಸುಮಾರು ಜನ ಚೆನ್ನಾಗಿಲ್ಲ, ಅದು ಇದು ಹಾಗೆ ಹಿಂಗೆ ಅಂತೆಲ್ಲ ಆಗ್ತಾಯಿದ್ರು. ಆಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಯಿತು ಮೈಂಡೆಲ್ಲ. ಆಮೇಲೆ ಯೂಟ್ಯೂಬ್ನ ಆ್ಯಕ್ಚುಲಿ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟೆ ನಾನು. ಆಮೇಲೆ ಯೂಟ್ಯೂಬೆಲ್ಲ ಬೇಡ ಹಂಗೆ ಹಿಂಗೆ ಅಂದ್ಕೊಂಡು ಆಮೇಲೆ ಈಗ ಪುನಃ ಶುರು ಮಾಡಿದ್ದೀನಿ. ಏನು ಹೋಗೋದು ಬರೋದು ಅದೆಲ್ಲರೂ ಸುಮಾರು ಜನಕ್ಕಾಗಿರುತ್ತೆ, ಡಿಮೋಟಿವೇಟ್ ಆಗಿಬಿಟ್ಟಿರ್ತಾರೆ. ಆಮೇಲೆ ಸುಮಾರು ರೀಲ್ಸ್ ಎಲ್ಲ ನೋಡ್ತಿದ್ದೆ. ಒಬ್ಬ ಹೇಳಿದ, ನಿಮ್ಮ ಹತ್ರ ಏನಿದೆ, ನಿಮ್ಮ ಹತ್ರ ಸೈಕಲ್ ಇದೆಯಾ, ಏನಿದೆ, ಏನು ಫೆಸಿಲಿಟಿ ಇದೆ, ಅದರಲ್ಲೇ ವೀಡಿಯೋ ಮಾಡಿ ಅಂತ. ಅದರಿಂದ ಸ್ವಲ್ಪ ಮೋಟಿವೇಟ್ ಆದೆ. ಇನ್ನೊಬ್ರು ಯಾರೋ ಯೂಟ್ಯೂಬರ್ ಹೇಳಿದರು, ಯೂಟ್ಯೂಬಲ್ಲಿ ವ್ಯೂಸ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಿಮ್ಮ ಪ್ರಯತ್ನ ಮಾಡ್ತಾ ಇರಿ, ನೀವು ನಿಮ್ಮ ಪಾಡಿಗೆ ಮಾಡ್ತಾಯಿರಿ, ಇದನ್ನು ಬ್ಯುಸಿಯಾಗಿ ಇಟ್ಕೊಂಡಿರಿ, ಒಂದಿನ ಸಕ್ಸಸ್ ಸಿಗುತ್ತೆ ಅಂತ ಹೇಳಿದರು. ಆ ರೀಸನ್ಗೋಸ್ಕರ ಫುಲ್ ಮೋಟಿವೇಟ್ ಆಗ್ಬಿಟ್ಟು ಮತ್ತೆ ಪುನಃ ಮೊದಲೇ ಪ್ಲ್ಯಾನ್ ಹಾಕಿದ್ದೆ, ಕೊಡಗು ಹೋದಾಗ ಫುಲ್ ವ್ಲಾಗ್ ಮಾಡಬೇಕು ಅಂತ. ಮತ್ತೆ ಕೊಡಗು ವ್ಲಾಗ್ ಮಾಡಿದೆ. ಚೆನ್ನಾಗಿ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂತು. ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ. ಈ ವಿಡಿಯೋದಲ್ಲಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಯಾರ್ಯಾರು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲ ಈ ಮಾತು. ಏನಪ್ಪ ಅಂದರೆ, ಜನರು ಏನು ಹೇಳ್ತಾರೆ ಅಂತೆಲ್ಲ ಕೇಳಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ, ನೀವು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಸುಮಾರು ಜನ ಅಂದ್ಕೊಂಡಿರ್ತಾರೆ, ಅಯ್ಯೋ ನಾನು ಯೂಟ್ಯೂಬ್ಗೆ ವೀಡಿಯೋ ಮಾಡಿದ್ರೆ ಜನರು ಏನಂತಾರಪ್ಪ, ಚೆನ್ನಾಗಿರುತ್ತಾ ಇಲ್ವಾ, ಯಾವಾಗ ಶುರು ಮಾಡಲಿ, ಹೆಂಗೆ ಶುರು ಮಾಡಲಿ, ಇವಾಗಿಂದನೇ ಶುರು ಮಾಡಿ, ಅದೇ ಆ್ಯಕ್ಚುಲಿ ಬೆಸ್ಟು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಹೇಳ್ತಿದ್ದ ಕಾಲೇಜಿಗೆ ಹೋಗ್ಬೇಕಾರೆ, ಮಗ ನಿನ್ನ ವೀಡಿಯೋ ಚೆನ್ನಾಗಿದೆ, ನೀನು ಟೆನ್ಷನ್ ತೊಗೋಬೇಡ, ನಾನು ಇದನ್ನು ಸಪೋರ್ಟ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ 1-2-3 ಜನ ಅಷ್ಟೇ ಹೇಳಿದ್ದು, ಬೇರೆಯವರೆಲ್ಲ ಏನೆಲ್ಲ ಕಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಅವ್ನು ನಂಗೆ ಸಪೋರ್ಟ್ ಮಾಡ್ದೆ. ಅವ್ನು ಜಸ್ಟ್ ಒಂದೇ ಅಂದಿದ್ದು, ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಇನ್ನೂ ಇಂಪ್ರೂವ್ ಆಗು ಅಂತ ಹೇಳ್ದ. ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಮೇನ್ ಕ್ರೆಡಿಟ್ ನಮ್ಮ ಪ್ರಜ್ಜು ಬೈಗೆ ಸಿಗುತ್ತೆ. ಯಾಕಂದರೆ ವಿಡಿಯೋ ಎಲ್ಲ ಮಾಡಿರೋದೇ ನಮ್ಮ ಪ್ರಜ್ಜು ಬೈ. ಬೆಳಗ್ಗೆ 5:00 ಬಂದಿದ್ವಿ ವಿಡಿಯೋ ತೆಗೆಯೋಣ ಅಂತ. ಪಾಪ ಅವರು ಎದ್ದು ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಎಲ್ಲರಿಗೂ ಬಾಯ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಎಂಜಾಯ್ ಮಾಡಿ ಸಂಡೇನ.